ಆತ ಖಾಕಿ ಧರಿಸಿ ಜನರ ರಕ್ಷಣೆ ಮಾಡಬೇಕಾದ ಪೊಲೀಸಪ್ಪ. ಆದರೆ ತನ್ನ ಘನತೆ ಕರ್ತವ್ಯ ಮರೆತು ಮಾಡಬಾರ್ದ ಕೆಲಸ ಮಾಡಿಬಿಟ್ಟಿದ್ದಾನೆ. ಕೇರಳ ಮೂಲದ ಯುವಕರನ್ನ ಬೆದರಿಸಿ ಬರೋಬ್ಬರಿ 20 ಲಕ್ಷ ದರೋಡೆ ಮಾಡಿ ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಕೇಪ್ ಆಗಿದ್ದಾನೆ. ನಕಲಿ ಪೊಲೀಸರಿಗೆ ಅಸಲಿ ಪೊಲೀಸ್ ಸಾಥ್, 20 ಲಕ್ಷ ರೂಪಾಯಿ ರಾಬರಿ. ಮಡಿವಾಳದ ಹೋಟೆಲ್ನಲ್ಲಿ ದರೋಡೆ ಮಾಡಿ 4 ಪರಾರಿ. ಹೌದು, ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ. ಕೇರಳಂ ಯುವಕರು ಸಾಕಷ್ಟು ಹಣದೊಂದಿಗೆ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಹೋಟೆಲ್ಗೆ ಬಂದಿದ್ರು. ಇದಕ್ಕೆ ಹೊಂಚು ಹಾಕಿ ಕೂತು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತವನ ಗ್ಯಾಂಗ್. ಇನ್ಸ್ಪೆಕ್ಟರ್ ಸೂಚನೆಯಂತೆ ಕುಪೇಂದ್ರ ಮತ್ತು ಕುಮಾರ್ ಹೋಟೆಲ್ ರೂಮ್ಗೆ ನುಗ್ಗಿದ್ದಾರೆ. ನಾವು ಪೊಲೀಸರು, ನೀವು ಮನಿ ಟ್ರೇಡಿಂಗ್ ಕಳ್ಳದಂಧೆ ಮಾಡ್ತಿದ್ದೀರಾ ಅಂತ ಹೆದರಿಸಿ ಐಡಿ ಕಾರ್ಡ್ ತೋರಿಸಿ ಅರೆಸ್ಟ್ ಮಾಡೋದಾಗಿ ಹೇಳಿದ್ದಾರೆ. ಯುವಕರು ಹಣ ಕೊಡಲು ನಿರಾಕರಿಸಿದಾಗ ಅವರ ಮೇಲೆ ಹಲ್ಲೆ ನಡೆಸಿ 20 ಲಕ್ಷ ರೂಪಾಯಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಯುವಕರು ಮಡಿವಾಳ ಠಾಣೆಗೆ ದೂರು ನೀಡಿದ್ರು. ದರೋಡೆ ದೃಶ್ಯವನ್ನ ಯುವಕರು ರಹಸ್ಯವಾಗಿ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರು. ಈ ಸಾಕ್ಷ್ಯ ಮತ್ತು ಸಿಸಿಟಿವಿ ಆಧರಿಸಿ ಡಿಸಿಪಿ ಮೊಹಮ್ಮದ್ ಸುಜೀತಾ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿತ್ತು. ಸದ್ಯ ಕುಪೇಂದ್ರನನ್ನ ಬಂಧಿಸಿದೆ. ತಾನು ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಸೂಚನೆಯಂತೆ ಈ ಕೃತ್ಯ ಎಸಗಿರುವುದಾಗಿ ಕುಪೇಂದ್ರ ಒಪ್ಪಿಕೊಂಡಿದ್ದಾನೆ. ಪೊಲೀಸ್ ಜೀಪ್ನಲ್ಲಿ ಬಂದು ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದಂತಹ ಇಬ್ಬರಿಂದ 20 ಲಕ್ಷ ಹಣವನ್ನ ದರೋಡೆ ಮಾಡಲಾಗಿರುವಂಥದ್ದು. ಸದ್ಯ ಇದು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಈ ಒಂದು ಲಾಡ್ಜ್ನಲ್ಲಿ ಕೇರಳ ಮೂಲದ ಇಬ್ಬರು ಬಂದು ಇಲ್ಲಿ ಉಳಿದುಕೊಂಡಿರ್ತಾರೆ. ಇನ್ಸ್ಪೆಕ್ಟರ್ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅಂಡ್ 5 ಜನರ ಟೀಮ್ ಏನಿದೆ ಈ ಒಂದು ಲಾಡ್ಜ್ಗೆ ನಿನ್ನೆ ಮಧ್ಯಾಹ್ನ ಎಂಟ್ರಿಯನ್ನು ಕೊಡ್ತಾರೆ. ಮಹೇಶ್ ಕನಕಗಿರಿ ಏನು ಅವರ ಜೀಪ್ನಲ್ಲಿನೇ ಕುಳಿತುಕೊಂಡಿರ್ತಾರೆ. ಅವರ ಐಡಿ ಕಾರ್ಡನ್ನು ಖಾಸಗಿ ವ್ಯಕ್ತಿಗಳು ಮೇಲ್ಗಡೆ ತಗೊಂಡು ಹೋಗಿ ಈ ಇಬ್ಬರಿಗೆ ತೋರಿಸಿ, ನೀವು ಟ್ರೇಡಿಂಗ್ಗೋಸ್ಕರ ಅಥವಾ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗೋಸ್ಕರ ಹಣವನ್ನು ತಂದಿದ್ದೀರಾ, ನಿಮ್ಮ ಮೇಲೆ ಕೇಸನ್ನು ದಾಖಲಿಸುವಂತ ಬೆದರಿಕೆಯನ್ನು ಹಾಕಿ ಅವರ ಬಳಿ ಇದ್ದಂಥ 20 ಲಕ್ಷ ಹಣವನ್ನು ದರೋಡೆ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ದರೋಡೆಗೆ ಅಸಲಿ ಸಿಐಡಿ ಪೊಲೀಸ್ ಜೀಪನ್ನೇ ಬಳಸಲಾಗಿದ್ದು, ಸದ್ಯ ಪೊಲೀಸರು ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಬಳಸುತ್ತಿದ್ದ ಸರ್ಕಾರಿ ವಾಹನವನ್ನ ಸೀಸ್ ಮಾಡಿದ್ದಾರೆ. ಹಣ ಕೂಡ ರಿಕವರಿ ಮಾಡಲಾಗಿದ್ದು, ಎಫ್ಐಆರ್ ದಾಖಲಾಗ್ತಿದ್ದಂತೆ ಇನ್ಸ್ಪೆಕ್ಟರ್ ಮಹೇಶ್ ಫೋನ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದ. ಆದರೆ ಇಂದು ಸಂಜೆ ಆತನನ್ನ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದು ಅಂತ ಎಲ್ಲರಿಗೂ ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಇಲಾಖೆಯ ಮಾನ ಹರಾಜು ಹಾಕಿದ ಇನ್ಸ್ಪೆಕ್ಟರ್ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ದೂರುದಾರರು ತಂದಿದ್ದ ಹಣದ ಮೂಲದ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ವಿಕಾಸ್ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.